ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಎಮ್ಮೆನಹಳ್ಳಿ ಗ್ರಾಮದಿಂದ ಕಪಡಿ ಸಿದ್ದಪ್ಪಾಜಿ ದೇವಾಲಯಕ್ಕೆ ಸುಮಾರು 4 ಕೋಟಿ ರು ವೆಚ್ಚದ ಸೇತುವೆ ಹಾಗೂ ಚೆಕ್ ಡ್ಯಾಂ ಶಂಕುಸ್ಥಾಪನೆ ನಡೆಯಿತು. ಸೇತುವೆ ಹಾಗೂ ಚೆಕ್ ಡ್ಯಾಂಗೆ ಶಂಕುಸ್ಥಾಪನೆ ಮಾಡಿದ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. ಈ ಭಾಗದ ಜನರ ಹಲವಾರು ದಶಕಗಳ ಕನಸಾಗಿದ್ದ ಪ್ರಸಿದ್ಧ ಕಪಡಿ ಸಿದ್ದಪ್ಪಾಜಿ ದೇವಾಲಯಕ್ಕೆ ಬರಲು ಎಮ್ಮೆನಹಳ್ಳಿಯಿಂದ ದೇವಸ್ಥಾನಕ್ಕೆ ಬರೋಬ್ಬರಿ 4 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಸೇತುವೆ ಹಾಗೂ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿರುವುದಾಗಿ ತಿಳಿಸಿದರು. ತಾಲೂಕಿನಲ್ಲಿ 8 ರಿಂದ 10 ಸೇತುವೆಗಳು ಹಾಗೂ ಚೆಕ್ ಡ್ಯಾಂ ನಿರ್ಮಾಣವಾಗುತ್ತಿದೆ. ಕಾವೇರಿ ನೀರಾವರಿ ನಿಗಮದಿಂದ ಈ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಇಗ್ಲೂರಿನಿಂದ ಮತ್ತೆ ಹೊಸ ಪೈಪ್ ಅಳವಡಿಕೆ ಕಾರ್ಯಕ್ಕೆ ಚಾಲನೆ ನೀಡಲಾಗುತ್ತಿದ್ದು, ಹೆಚ್ಚುವರಿ 3 ರಿಂದ 4 ಟಿಎಂಸಿ ನೀರು ಪೋಲಾಗುವುದನ್ನು ತಪ್ಪಿಸಲು ಈ ಯೋಜನೆ ಕೈಗೆತ್ತಿಕೊಳ್ಳಲಾಗುತ್ತಿದ್ದು, ಕೇವಲ 6 ತಿಂಗಳಲ್ಲಿ ಕ್ಷೇತ್ರ ಸಂಪೂರ್ಣ ನೀರಾವರಿಯಾಗಲಿದೆ ಎಂದರು. ತಾಲೂಕಿನಲ್ಲಿ ಕಿರಿದಾದ ರಸ್ತೆಗಳ ಅಗಲೀಕರಣಕ್ಕಾಗಿ ಮುಂದಾಗಿದ್ದು, ವಂಗನೂರು ಚನ್ನಪಟ್ಟಣ ಡಬಲ್ ರೋಡ್ ಹಾಗೂ ಹಲವಾರು ರೀತಿಯ ರಸ್ತೆಗಳು ಡಬಲ್ ರೋಡ್ ಆಗಲಿವೆ ಎಂದರು. ನಮ್ಮವರೇ ಮುಖ್ಯಮಂತ್ರಿಯಾಗಿರುವುದರಿಂದ ಕ್ಷೇತ್ರ ಭರಪೂರ ಅಭಿವೃದ್ಧಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಎಂದರು. ಈ ಸಂದರ್ಭದಲ್ಲಿ ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ರಾಂಪುರ ಮಲವೇಗೌಡ, ಕಾಂಗ್ರೆಸ್ ಯುವ ನಾಯಕ ಕರಣಗೌಡ, ಗುತ್ತಿಗೆದಾರ ರಾಂಪುರ ವೇಣುಗೋಪಾಲ್, ಸಿದ್ದಪ್ಪಾಜಿ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಕೃಷ್ಣಪ್ರಸಾದ್, ರಾಂಪುರ್ ಶ್ರೀಕಾಂತ್, ಚಲುವರಾಜ್, ಬಲರಾಜ್ ಹಾಗೂ ಹಲವಾರು ಮಂದಿ ಮುಖಂಡರು ಹಾಜರಿದ್ದರು. ಈಗ ಚನ್ನಪಟ್ಟಣದ ಜೀವನಾಡಿ ನಮ್ಮ ಕಣ್ವ ನದಿ. ಕಣ್ವ ಜಲಾಶಯದಿಂದ ನಮ್ಮ ಕಾವೇರಿ ನದಿಗೆ ಹೋಗಿ ಸೇರೋ ತನಕ ನಮ್ಮ ನದಿಯ ಉದ್ದಗಲಕ್ಕೂ ಕೂಡ ಚನ್ನಪಟ್ಟಣ ವ್ಯಾಪ್ತಿನಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲನೂ ಕೂಡ ಈಗ ಸೇತುವೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಬಹುತೇಕ ಈಗ 8-10 ಸೇತುವೆಗಳು ಈಗ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಕೆಲವು ಮುಗಿದಿದೆ, ಕೆಲವು ಪ್ರಾರಂಭ ಆಗಿದೆ. ಅದರಲ್ಲೂ ಭಾಳ ಮುಖ್ಯವಾಗಿ ಇವತ್ತು ಮೈನಾಕ್ನಹಳ್ಳಿ ಕಪಡಿ ಸಿದ್ದಪ್ಪಾಜಿ ಸ್ವಾಮಿ ದೇವಸ್ಥಾನದ ಸನ್ನಿಧಿನಲ್ಲಿ 2 ಕಡೆ ಸಂಚಾರ ಮಾಡಲಿಕ್ಕೆ ಮತ್ತು ನೀರು ನಿಲ್ಲಿಸಲಿಕ್ಕೆ ಅನುಕೂಲ ಆಗಲಿಕ್ಕೆ ಈ ಒಂದು ಸೇತುವೆ ಮತ್ತು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಬೇಕಾದಂಥ ಅವಶ್ಯಕತೆ ಇತ್ತು. ಹಿಂದೆ ಫ್ಲಡ್ ಬಂದಾಗ ಇದು ಕೊಚ್ಚೋಟಾಗಿತ್ತು. ಮೊದಲೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡೋಕ್ಕೆ ವ್ಯವಸ್ಥೆ ಇತ್ತು. ಈಗ ಶಾಶ್ವತವಾಗಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸೇತುವೆ ಮತ್ತು ಆ ಕಡೆ ಈ ಕಡೆ ತಡೆಗೋಡೆ ನಿರ್ಮಾಣ ಮತ್ತು ರಸ್ತೆ ಎಲ್ಲರೂ ಸೇರಿ ನಿರ್ಮಾಣ ಮಾಡ್ತಾಯಿದ್ದೀವಿ. ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಇವತ್ತು ಈ ಕಾಮಗಾರಿ ತಗೊಂಡಿದ್ದೀವಿ. ನಾನು ಮೊದಲೇ ಹೇಳಿದಾಗೆ ನದಿಯ ಉದ್ದಗಲಕ್ಕೂ ಕೂಡ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲೆಲ್ಲನೂ ಕೂಡ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ಇನ್ನೊಂದು 2-3 ಮಾಡಿದ್ರೆ ಬಹುಶಃ ಈಗ ಎಲ್ಲೂ ಕೂಡ ನಮಗೆ ತೊಂದರೆ ಇಲ್ಲ. ಮುಂದೆ ನಮ್ಮ ನದಿ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಒಂದು ಮಾಡಬೇಕು ಅಂತ ಇದ್ದೀವಿ. ಈಗಾಗಲೇ ಮಳೂರು ಹತ್ರ ಮಾಡಿದ್ದೀವಿ, ಕೂಡ್ಲೂರು ಹತ್ರ ಮಾಡಿದ್ದೀವಿ. ಕೂಡ್ಲೂರು ಹತ್ರ ಒಂದು ಮಿಣಿಕೆರೆ ದೊಡ್ಡಿಗೆ ಕೂಡ್ಲೂರಿಗೆ ಒಂದು ಮಾಡಬೇಕು. ಒಟ್ಟನಹಳ್ಳಿ ಹತ್ರ ಮಾಡಿದ್ದೀವಿ. ಮುಂದೆ ಮೊಗಳ್ಳಿ ದೊಡ್ಡಿ ಮಳೂರ್ಪಣ್ಣ ಹತ್ರ ಮಾಡಿದ್ದೀವಿ. ಈಗ ಉದ್ದಗಲಕ್ಕೂ ಇಲ್ಲಿ ಅಬ್ಬೂರು ಮತ್ತು ಎಲೆಹೊಸಳ್ಳಿ ಹತ್ರ ಮೊನ್ನೆ ಮಾಡಿ ಮುಗಿಸಿದ್ದೀವಿ. ಹೀಗೆ ನದಿಯ ಉದ್ದಗಲಕ್ಕೂ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಭಾಳ ಮುಖ್ಯವಾಗಿ ನಮ್ಮ ಸತ್ಯಗಾಲ ನೀರಾವರಿ ಏನು ಯೋಜನೆ ಇತ್ತು, ಕಾವೇರಿ ನದಿಯಿಂದ ಕಣ್ವ ನದಿಗೆ ಇಗ್ಲೂರು ಜಲಾಶಯಕ್ಕೆ ನೇರವಾಗಿ ಯಾವುದು ಮೋಟ್ರು ಪಂಪ್ ಇಲ್ಲದೆ ಗುರುತ್ವಾಕರ್ಷಣೆಯಲ್ಲೇ ನೀರು ಬರಲಿಕ್ಕೆ ಮಾಡಿರ್ತಕ್ಕಂಥ ಕಾಮಗಾರಿ ಬಹುತೇಕ ಮುಗಿದಿದೆ. ಸ್ವಲ್ಪ ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಲ್ಯಾಂಡ್ ಎಕ್ವಿಜೇಷನ್ ಸಮಸ್ಯೆ ಇದ್ದುದರಿಂದ ಅದು ಇನ್ನೊಂದು 5-6 ತಿಂಗಳಲ್ಲಿ ಮುಗಿಬೋದು ಅಂತೇಳಿ ನಮ್ಮ ಕಾವೇರಿ ನಿಗಮದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಿಂದೆ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದಾಗ, ಜಲಸಂಪನ್ಮೂಲ ಸಚಿವರಾಗಿದ್ದಾಗ ನಾನು ಅವರೆಲ್ಲ ಹೋಗಿ ಅಲ್ಲಿ ಭೇಟಿ ಕೊಟ್ಟಿದ್ವಿ. ಈಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಮೊನ್ನೆ ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ಆದಷ್ಟು ಬೇಗ ಅದನ್ನು ಪೂರ್ತಿಗೊಳಿಸಿ ಕಾವೇರಿಯಿಂದ ನೇರವಾಗಿ ನಮಗೆ ಕಣ್ವ ನದಿಗೆ ಗುರುತ್ವಾಕರ್ಷಣ ನೀರು ಬಂದರೆ ನಮಗೆ ಭಾಳಷ್ಟು ಈ ಭಾಗದ ಜನಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಆದಷ್ಟು ಬೇಗ ಕಾಮಗಾರಿ ಮಾಡಿ ಮುಗಿಸ್ತೀವಿ. ಅದಲ್ಲದೆ ಇಗ್ಲೂರಿಂದ ನಮ್ಮ ಕಣ್ವಾಗೆ ಈಗ ಹೊಸದಾಗಿ ಒಂದು ಪೈಪ್ಲೈನು ಪಂಪ್ ಇದನ್ನು ಲಿಫ್ಟಿಂಗ್ ಮಾಡ್ತಾಯಿದ್ದೀವಿ. ಯಾಕಂದ್ರೆ ಈಗ ನಮಗೆ ಚನ್ನಪಟ್ಟಣಕ್ಕೆ ಈಗ ಆಗ್ತಾ ಇರ್ತಕ್ಕಂಥ ಲಿಫ್ಟು ನಮ್ಮ ಜನ ಉಪಯೋಗಿಸ್ತಕ್ಕಂಥ ನೀರಿನ ಪ್ರಮಾಣ ನೋಡಿದ್ರೆ ಸಾಲ್ತಾ ಇಲ್ಲ. ಈಗಾಗಲೇ ಕೆಲವು ಸಾರಿ ನೀರು ಕೆರೆಗಳು ಬತ್ತೋಗ್ತವೆ, ಬೋರ್ವೆಲ್ಗಳು ಸಿಕ್ಕಾಬಟ್ಟೆ ಜಾಸ್ತಿ ಆಗವೆ. ಈಗ ದಿನೇ ಅಂತರ್ಜಲದ ಮೇಲೆ ಅವಲಂಬನೆ ಆಗಿರೋದನ್ನು ನಮ್ಮ ರೈತರು ನಾವು ಅಂತರ್ಜಲವನ್ನು ತುಂಬಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇಗ್ಲೂರಿಂದ ಮತ್ತೆ ಇನ್ನೊಂದು ಪೈಪ್ಲೈನ್ ಹೊಸದಾಗಿ ಕಣ್ವಾಕ್ ಮಾಡ್ತೀವಿ. ಕಣ್ವಾಯಿಂದ ಅವರು ಮುಂದೆ ಮಾಗಡಿ ರಾಮನಗರಕ್ಕೆ ತೊಗೊಂಡು ಹೋಗ್ತಾರೆ. ಯಾಕಂದ್ರೆ ನೀರಿಗೆ ನಮಗೆ ಯಥೇಚ್ಛವಾಗಿ ಸಿಕ್ಕೋದ್ರಿಂದ ಸುಮಾರು 3-4 TMC ನೀರು ಬರ್ತದೆ ನಮಗೆ ಕಾವೇರಿಯಿಂದ. ಕಾವೇರಿ ಅರಿವಾಗೆಲ್ಲೂ ಕಣ್ವ ತುಂಬಿರ್ತದೆ. ಈಗ
ಹಾಗಾಗಿ ಆ ಕೆಲಸನೂ ಕೂಡ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಮನವಿ ಮಾಡಿದ್ದೀನಿ, ಅದನ್ನು ತಗೋಬೇಕು ಅಂತೇಳಿ. ಅದೊಂದಾದರೆ ನಮಗೆ ನೀರಿನ ಸಮಸ್ಯೆ ಬಗೆಹರಿತದೆ. ಅದಲ್ಲದೆ ಕೂಡ ನಮ್ಮ ತಾಲೂಕಲ್ಲಿ ಭಾಳಷ್ಟು ಕಡೆ ಈಗ ಕೆಲವು ಊರಲ್ಲಿ ಅಂತರ್ಜಲ ಕುಸಿತೋಗಿದೆ. ಪೈಪ್ಲೈನ್ ಮಾಡ್ತಾ ಇದ್ದೀವಿ ಹೊಸದಾಗಿ, ಅದಕ್ಕೆ ಸಂಬಂಧಪಟ್ಟಂಥ ಕೆರೆಗಳನ್ನ ತುಂಬಿಸೋ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ 2-3-4 ಕಡೆ NR ಕಾಲೋನಿ ಮತ್ತು ಆ ಸುತ್ತಮುತ್ತ ಭಾಗ ಡ್ರೈ ಇತ್ತು, ಅಲ್ಲೂ ಕೂಡ ಒಂದು 3-4 ಹೊಸ ಕೆರೆ ಕಟ್ಟುವ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹೀಗೆ ಹಲವಾರು ಆಮೇಲೆ ಈಗಿರ್ತಕ್ಕಂಥ ನೀರಾವರಿ ಯೋಜನೆನ ಡಿವೈಡ್ ಮಾಡ್ತಾ ಇದ್ದೀವಿ. ಈ ಭಾಗ ಬರ್ತಕ್ಕಂಥ ಈ ಮಳೂರು ಜಿಲ್ಲಾ ಪಂಚಾಯತಿ ವಂಗನೂರಿಗೆ ಸಪ್ರೇಟ್ ಲೈನು ಮತ್ತು ಅಲ್ಲಿಗೆ ಸಿಂಗರಾಜಪುರಕ್ಕೆ ಸಪ್ರೇಟ್ ಲೈನ್ ಮಾಡ್ತಾ ಇದ್ದೀವಿ. 2 ಲೈನ್ ಮಾಡೋದ್ರಿಂದ ನಮಗೆ ಒತ್ತಡ ಕಡಿಮೆ ಆಗುತ್ತೆ. ಈಗ ಏನಾಗ್ತದೆ, ಎಲ್ಲ ಒಂದು ಕಡೆ ಕಳ್ಕೊಂಡ್ಬಿಡ್ತಾರೆ ರೈತರು, ಆವಾಗ ಒತ್ತಡ ಹೆಚ್ಚು ಕಡಿಮೆ ಆಗುತ್ತೆ, ಪಂಪು ಮೋಟ್ರಿಗೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ 2 ಸಪ್ರೇಟ್ ಲೈನ್ ಮಾಡಿ ನಾವು ಇಡೀ ತಾಲೂಕನ್ನು ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ಸಂಪೂರ್ಣ ನೀರಾವರಿಗೆ ಒಳಪಡಿಸ್ಬೇಕು ಅಂತ ಮಾಡ್ಕೊಂಡಿದ್ವಿ. ದೊಡ್ಡನಳ್ಳಿತ ಒಂದು ಹೊಸ ಕೆರೆ ಕಟ್ತಾ ಇದ್ದೀವಿ. ಮತ್ತು ರಾಮನಗರದ ಕಡೆಯಿಂದನೂ ಕೂಡ ಆ ಭಾಗಕ್ಕೆ ಒಂದು 3-4 ಊರುಗಳಿಗೆ ನೀರು ತರ್ತಾ ಇದ್ದೀವಿ. ಸಂಪೂರ್ಣ ನೀರಾವರಿ ಮಾಡಲಿಕ್ಕೆ ನಮಗೊಂದು ಒಳ್ಳೆಯ ಅವಕಾಶ ಅಂತಂದರೆ ನಮ್ಮವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಶಿವಕುಮಾರ್ ಅವರಿಗೆ ಮೊನ್ನೆ ನಾನು ಮನವಿ ಮಾಡಿದ್ದೀನಿ, ನಮ್ಮ ತಾಲೂಕಿನ ರಸ್ತೆ ಏನಿದೆ ನಮ್ಮಲ್ಲಿ ಇದು ಈ ಮೈನಾಕ್ ಅದು ಏನಂತೀವಿ ಅದಲ್ಲ, ಅದಕ್ಕೆ ಹೊಸ ಹೆಸರದಲ್ಲಪ್ಪ ನಮ್ಮ ನರಸಿಂಹ ಅದಲ್ಲ ನಮ್ಮ ಸಿಗ್ನಳ್ಳಿ ರೋಡ್ಗೇನೋ ಹೊಸ ಈ ರೋಡನ್ನು ಈಗ ಅಗಲೀಕರಣ ಮಾಡ್ತೀವಿ. 7.5 ಮೀಟ್ರಿಗೆ ಮಾಡ್ತಾ ಇದ್ದೀವಿ. ಈಗ 25 ಕೋಟಿ ರೂಪಾಯಿನಿಗೆ ರೋಡ್ಗೆ ಹಾಕ್ಸಿದ್ದೀನಿ. ಒಂದಷ್ಟು ಈಗ ಗುಂಡಿನೂ ಅದು ಮುಚ್ತೀವಿ ಮತ್ತು ರೋಡ್ನೂ ಕೂಡ ಅಗಲೀಕರಣ ಮಾಡ್ತೀವಿ. ಚನ್ನಪಟ್ಟಣ ಬಿಟ್ಟರೆ ತಿಟ್ಮನಹಳ್ಳಿ ತನಕ ಡಬಲ್ ರೋಡ್ ಮಾಡ್ತೀವಿ ಏರಿ ಮೇಲೆ. ಅದಕ್ಕೂ ಕೂಡ ಈಗ ಪ್ರಪೋಸಲ್ ಕೊಟ್ಟಿದ್ದೀನಿ. ಮತ್ತು ಸಾತ್ನೂರು ಸರ್ಕಲ್ನಿಂದ ವಂಗನೂರು ತನಕ ಉದ್ದಕ್ಕೂ ಡಬಲ್ ರೋಡ್ ಮಾಡ್ತೀವಿ. ವಂಗನೂರಿಂದ ಹಿಡಿದು ನಮ್ಮ ಕಬ್ಬಾಳಮ್ಮನ ದೇವಸ್ಥಾನ ತನಕ ಡಬಲ್ ರೋಡ್ ಮಾಡ್ತೀವಿ. ಅದಕ್ಕೂ ಪ್ರಪೋಸಲ್ ಮಾಡಿದ್ದೀವಿ. ಒಂದು 7-8 ಊರಲ್ಲಿ ಲ್ಯಾಂಡ್ ಎಕ್ವಿಷನ್ ಮಾಡಬೇಕು, ಅದಕ್ಕೂ ಕೂಡ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮೊಗಳಿ, ಯಸಮಳ್ಳಿ, ಕೂಡ್ಲೂರು ಇಂಥ ಕಡೆ ಎಲ್ಲನೂ ಕೂಡ ರೋಡ್ ವೈಡನ್ ಮಾಡಬೇಕು. ಭಾಳಷ್ಟು ಕೆಲಸ ಕಾರ್ಯಗಳಿಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಅದಕ್ಕೆಲ್ಲ ಈಗ ಪ್ಲ್ಯಾನ್ ಮಾಡಿಸ್ತಾ ಇದ್ದೀನಿ. ನಮ್ಮ ಚನ್ನಪಟ್ಟಣ ಹಾಸ್ಪಿಟ್ಲನ್ನು ದೊಡ್ಡದು ಮಾಡಿ 100 ಬೆಡ್ ಹಾಸ್ಪಿಟ್ಲ್ ಮಾಡಬೇಕು, 200 ಬೆಡ್ ಹಾಸ್ಪಿಟ್ಲ್ ಮಾಡಬೇಕು. ಅಲ್ಲಿದ್ದಂಥ ಸಣ್ಣ ಪುಟ್ಟ ಇಲಾಖೆಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಅಲ್ಲೇ ಜಾಗ ಮಾಡ್ಕೋತಾ ಇದ್ದೀವಿ. ಈಗ ಭಾಳಷ್ಟು ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ. ನಮಗೊಂದು ಶಕ್ತಿ ಏನಂದರೆ ನಮ್ಮವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಇನ್ನು ಇರ್ತಕ್ಕಂಥ ಈ ಟರ್ಮಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡ್ತೀವಿ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ಗೂ ಕೂಡ ಕಾಂಟ್ರಾಕ್ಟು ಕರೆದು ಈಗ ಮಾತಾಡ್ತಾ ಇದ್ದೀವಿ. ಫೋನ್ ಮುಖಾಂತರ ಮಾತಾಡ್ತಿದ್ದೀರಿ. ಮುಖ್ಯಮಂತ್ರಿಗಳು ಬಿಡುವಾದಾಗ ಕಾಂಟ್ರಾಕ್ಟು ಕರೆಸಿ ಮಾತಾಡಿ ಅದನ್ನು ಕಾಂಪ್ರಮೈಸ್ ಮಾಡಿಸಿ ಅದನ್ನು ಕೂಡ ಚಾಲನೆ ಕೊಡಬೇಕು ಅಂತಿದ್ದೀವಿ. ಈಗೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ತಾಲೂಕಲ್ಲಿ ಚೆನ್ನಾಗಿ ಆಗಲಿಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಶಿಕ್ಷಕರ ಗುರುಭವನದ್ದು ಜಾಗ ಏನೋ ಶಾಲೆಗೆ ಇದು ಮಾಡ್ತಾರೆ? ಇಲ್ಲ ಗುರುಭವನ ಜಾಗ ಹಂಗೆ ಮಾಡಕ್ಕೆ ಬರಲ್ಲ, ಅಲ್ಲೇ ಇರ್ತದೆ. ಈಗ ಗುರುಗಳು ಕಡಿಮೆ ಆಗಿಬಿಟ್ಟವ್ರು, ಈಗೆಲ್ಲ ಪ್ರೈವೇಟ್ ಸ್ಕೂಲು ಬೇರೆ ಬೇರೆ ಆಗಿ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಒಂದು ಗುರುಭವನ ಮಾಡ್ತೀವಿ, ಅಲ್ಲೇ ಮಾಡ್ತೀವಿ, ಅಲ್ಲೂ ಮಾಡ್ತೀವಿ.